ಸರ್ ಅದು ಮೂಲತಃ ನಿಂಗ ಬಿನ್ ಜವರನ್ ಅವರಿಗೆ ಅವರು ಸರ್ಕಾರದಿಂದ ಹರಾಜಿನ ಮೂಲಕ ಜಮೀನನ್ನು ಖರೀದಿ ಮಾಡಿದ್ದಾರೆ. ಆ ಖರೀದಿ ಮಾಡಿದ ನಂತರದಲ್ಲಿ ಈಗ ಲಭ್ಯವಾಗಿರೋ ದಾಖಲೆ ಪ್ರಕಾರ ಆ ನಿಂಗ ಬಿನ್ ಜವರ ಅನ್ನೋದು ನಿಂಗ ಊರು ಜವರ ಅಂತೇಳಿ ದಾಖಲೆಯಲ್ಲಿ ಕಂಡು ಬರ್ತದೆ. ಆ ದಾಖಲೆಗಳ ಪ್ರಕಾರ ಅವ್ರಿಗೆ ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜ್ ಅಂತೇಳಿ 3 ಜನ ಮಕ್ಕಳಿದ್ದಾರೆ. ಈ ಮೈಲಾರಯ್ಯ ಮತ್ತು ದೇವರಾಜ ಕುಟುಂಬದವರು ಮಲ್ಲಯ್ಯ ಅನ್ನೋ ಕುಟುಂಬದವ್ರಿಗೆ ಮೋಸ ಮಾಡಿ ಅವರು ವಂಚನೆ ಮಾಡಿ ಇವ್ರ ಜೊತೆ ಶಾಮೀಲಾಗಿ, ಏನು ಸಿದ್ದರಾಮಯ್ಯ ಕುಟುಂಬದವರು ಅವ್ರ ಜೊತೆ ಶಾಮೀಲಾಗಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಆ ಕೃಷಿ ಮೂಢ ಸಂಬಂಧಪಟ್ಟ ಆಸ್ತಿನ ನಮಗೆ ಸಂಬಂಧಪಟ್ಟಿದೆ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಕ್ರಯಪತ್ರ ಮಾಡಿಕೊಟ್ಟು ಆ ಒಂದು ಕ್ರಯಪತ್ರ ಆಧಾರದ ಮೇಲೆ ಮೂಡಾದಿಂದ ಕೋಟ್ಯಾಂತರ ಬೆಲೆ ಒಳಗೆ ನಿವೇಶನ ಪಡ್ಕೊಂಡಿದ್ದಾರೆ. ಹೌದು ಸರ್, 1992 ಪ್ರಾಥಮಿಕ ಅಧಿಸೂಚನೆ ಆಗುತ್ತೆ. 97-98 ಅಂತಿಮ ಅಧಿಸೂಚನೆ ಆಗುತ್ತೆ. ಆ ಅಂತಿಮ ಅಧಿಸೂಚನೆ ಮೇಲೆ ಅವಾರ್ಡ್ ಕೂಡ ಆಗುತ್ತೆ. ಆ ಒಂದು ಇದರಲ್ಲೇ ಸ್ವಾಧೀನಪಡಿಸ್ಕೊಂಡು ಆ ರಸ್ತೆ ಒಳಚರಂಡಿ ಅಂತ ಅಭಿವೃದ್ಧಿ ಕೆಲಸ ಮಾಡಿ 2003ನೇ ಇಸ್ವಿಯಲ್ಲಿ ನಿವೇಶನ ಕೂಡ ಹಂಚಿಕೆ ಮಾಡಿದ್ದಾರೆ. ಈ ಹಂತದಲ್ಲಿ ನಿವೇಶನಗಳನ್ನು ಬೇರೆ ರಚನೆ ಮಾಡಿ ಹಂಚಿಕೆ ಮಾಡಿದ್ಮೇಲೆ ದೇವರಾಜಿಗೆ ಅದ್ರ ಬಗ್ಗೆ ಯಾವುದೇ ರೀತಿ ಹಕ್ಕಿಲ್ಲ. ಅವ್ರಿಗೆ ಯಾವುದೇ ರೀತಿ ಹಕ್ಕಿಲ್ಲದಾಗ ಹೇಗೆ ದೇವರಾಜ್ ಅವರಿಗೆ ಆ ನಿವೇಶನ ಆಗಿರತಕ್ಕಂಥ ಭೂಮಿಯನ್ನು ಕೃಷಿ ಭೂಮಿ ಅಂತೇಳಿ ಕ್ರಯಪತ್ರ ನೋಂದಣಿ ಮಾಡಿಕೊಡ್ತಾರೆ. ಇಲ್ಲಿ ಈಗ ಗೊತ್ತಾಗುತ್ತೆ, ಈ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ವಂಚನೆ ಮಾಡೋದು ಸ್ಪಷ್ಟ ಗೊತ್ತಾಗುತ್ತೆ. ಹೌದು ಸರ್, ಮೂಡಾದಿಂದ ಏನು ಸ್ವಾಧೀನ ಆಗಿ ನಿವೇಶನ ರಚನೆಯಾಗಿ ಹಂಚಿಕೆ ಆಗಿತ್ತು, ಆ ಒಂದು ಜಾಗವನ್ನೇ ಇವರು ಕೃಷಿ ಭೂಮಿ ಅಂತೇಳಿ ಖರೀದಿ ಮಾಡಿ ಕ್ರಯಪತ್ರ ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸರ್, ಇಲ್ಲಿ 1998 ಇಸ್ವಿಲಿ ಭೂ ಸ್ವಾಧೀನ ಕೈ ಬಿಡಲಾಗಿದೆ ಅಂತ ಹೇಳ್ತಾರೆ. 1998 ಇಸ್ವಿಲಿ ಅವರು ಉಪಮುಖ್ಯಮಂತ್ರಿಯಾಗಿದ್ದರು. ಈ 98ನಲ್ಲಿ ಪ್ರಕ್ರಿಯೆ ನಡಿಬೇಕಾದ್ರೆ, ಏನು ಭೂ ಸ್ವಾಧೀನ ಪ್ರಕ್ರಿಯೆ ನಡಿಬೇಕಾದ್ರೆ ಆ ಜಮೀನು ದೇವರಾಜ್ ಅವರ ಹೆಸರಿತ್ತು. ಆ ಪ್ರಕ್ರಿಯೆ ನಡೀಬೇಕು ಅಂದ್ರೆ ದೇವರಾಜ್ ಹೆಸರು ನಡಿಬೇಕಿತ್ತು. ಅದು ದೇವರಾಜ್ ಹೆಸರು ನಡೆದೆ. ಏನು ನಿಧನರಾಗಿದ್ದಾರೆ ನಿಂಗ ಊರು ಜವರ ಅಂತೇಳಿ ಅವ್ರ ಹೆಸರಲ್ಲೇ ಪ್ರಕ್ರಿಯೆ ನಡೆದು ಅವರ ಹೆಸರಲ್ಲೇ ರಾಜ್ಯ ಪತ್ರ ಪ್ರಕಟ ಮಾಡ್ತಾರೆ. ಇದು ಹೇಗೆ ಸಾಧ್ಯ ಮತ್ತು ಯಾವ ಕಾರಣದಿಂದ ಭೂ ಸ್ವಾಧೀನ ಪಟ್ಟಿದ್ದಾರೆ ಅಂತ ಇವತ್ತವರೆಗೂ ಯಾರು ಕೂಡ ಹೇಳ್ತಿಲ್ಲ. ಭೂ ಸ್ವಾಧೀನ ಕೈ ಬಿಡಬೇಕಂದ್ರೆ ಬಲವಾದ ಕಾರಣ ಇರಬೇಕು ಮತ್ತು ಅದರ ಪ್ರಕ್ರಿಯೆಗಳಿದೆ. ಆ ಬಲವಾದ ಕಾರಣ ಮತ್ತು ಪ್ರಕ್ರಿಯೆ ನಡೆದಿದೆ ಅನ್ನೋದ್ರ ಬಗ್ಗೆ ದಾಖಲಾತಿಗಳನ್ನ ಬಿಡುಗಡೆ ಮಾಡಲಿಲ್ಲ. ಆವಾಗ ಸತ್ಯ ಏನಂತ ಗೊತ್ತಾಗುತ್ತೆ. ಯಾರು ಅರ್ಜಿ ಕೊಟ್ಟಿದ್ದಾರೆ, ನಿಧನರಾಗಿರ್ತಕ್ಕಂಥ ನಿಂಗ ಊರು ಜವರ ಹೆಸರಲ್ಲಿ ಯಾರು ಅರ್ಜಿ ಕೊಟ್ಟಿದ್ದಾರೆ. ಅವರ ದೇವರಾಜ ಹೆಸರಲ್ಲಿ ಖಾತೆ ಇದ್ದರೂ ಕೂಡ ನಿಂಗ ಊರು ಜವರನ ಹೆಸರಲ್ಲಿ ಹೇಗೆ ಅದು ಭೂ ಸ್ವಾಧೀನ ಕೈ ಬಿಟ್ಟು ರಾಜ್ಯ ಪತ್ರ ಹೊರಡಿಸಲಾಗಿದೆ. ಇವೆಲ್ಲ ಸ್ಪಷ್ಟ ದಾಖಲೆಗಳು ಮತ್ತು ಮಾಹಿತಿ ಬಂದಾಗ ಗೊತ್ತಾಗುತ್ತೆ. ಇಲ್ಲಿ ನಾನೇನು ಆರೋಪ ಮಾಡಿದ್ರೆ ಸತ್ಯ ಅಂತ ಕಂಡುಬರುತ್ತೆ. ಅವರು ಆದಿಕಾರಣಕ್ಕೆ ಸಂಬಂಧಪಟ್ಟರು. ಸರ್, ಇಲ್ಲಿ ಸಮಗ್ರ ತನಿಖೆ ನಡೆಸಬೇಕು. ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯನ ರಾಜ್ಯದ ಜನ ತಿಳಿಸ್ಬೇಕು. ಏನು ಅನ್ಯಾಯಕ್ಕೊಳಗಾದರೆ ಆ ದಲಿತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಯಾರು ತಪ್ಪಿತಸ್ಥರಾಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ನನ್ನ ಒಂದು ಆಗ್ರಹ. ಹೌದು ಸರ್, ಈಗ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವ್ರ ವಿರುದ್ಧ ತನಿಖೆ ಮಾಡೋದಕ್ಕೆ ರಾಜ್ಯದ ಯಾವುದೇ ತನಿಖಾ ಸಂಸ್ಥೆ ಧೈರ್ಯ ಮಾಡಲ್ಲ. ಹಾಗಾಗಿ CBIನ ತನಿಖೆ ಮಾಡಿಸೋದು ಸೂಕ್ತ ಸರ್. ನಾನು ಹೇಳೋದು ಸಿದ್ದರಾಮಯ್ಯವರು ಯಾವುದೂ ತಪ್ಪು ಮಾಡಿಲ್ಲ ಅಥವಾ ಅವ್ರ ಕುಟುಂಬದ ಯಾರೂ ತಪ್ಪು ಮಾಡಿಲ್ಲ ಅಂತಂದರೆ ನೀವು ಒಂದು ತನಿಖಾ ಸಂಸ್ಥೆಗೆ ಕೊಡೋದಕ್ಕೆ ಯಾಕೆ ಹಿಂದೆ ಬಂದೇ ನೋಡ್ತಿದ್ದೀರಾ? ಇಷ್ಟು ದಿನಗಳಿಂದ ಈ ಥರ ಆರೋಪ ಬರ್ತಾಯಿದೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಇವರು ಒಂದು ವಾರದಲ್ಲಿ ತನಿಖೆ ಮಾಡಿ ವರದಿ ಕೊಡಬೇಕು. ಯಾಕಂದರೆ ದಾಖಲಾತಿ ಲಭ್ಯ ಆಗಿದೆ. ಆ ದಾಖಲೆನ ವಿಶ್ಲೇಷಣೆ ಮಾಡಿದಷ್ಟೇ ಅದಕ್ಕೆ ಪೂರಕ ಕೆಲವು ಮಾಹಿತಿ ದಾಖಲೆ ಪಡ್ಕೊಂಡ್ರೆ ಸಾಕು, ಮುಗೀತು. ಸತ್ಯ ಅನ್ನೋದು ಈಚೆ ಬರ್ತದೆ. ಹಾಗಾಗಿ ಒಂದು ವಾರದಲ್ಲೇ ಸತ್ಯ ಈಚೆ ಬರೋದ್ರಿಂದ ಒಂದು ವಿಶೇಷ ತನಿಖೆ ತಂಡ ರಚನೆ ಮಾಡಲಿ, ತನಿಖೆಗೆ ಆದೇಶ ಮಾಡಲಿ. ಸರ್, ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಈ ಥರ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ವಂಚನೆ ಮಾಡಿ ನಷ್ಟ ಮಾಡಿರೋಂಥ ದೂರರ್ಜಿ ಕೊಟ್ಟಿದ್ದೀನಿ. ಆ ನಂತರ ರಾಜ್ಯಪಾಲರು ಕೊಟ್ಟಿದ್ದೀನಿ. ಆ ನಂತರದಲ್ಲಿ ಸಮಗ್ರವಾಗಿ ತನಿಖೆ ಮಾಡಿಸಿ. ಯಾಕಂದರೆ ಇದೇ ಥರ ಹಲವಾರು ಪ್ರಭಾವಿ ವ್ಯಕ್ತಿಗಳು ಸುಳ್ಳುಗಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಮೂಡಾಗಿ ವಂಚನೆ ಮಾಡಿ ಮೂಡಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ. ಹಾಗಾಗಿ ಸಮಗ್ರ ತನಿಖೆ ಮಾಡಿ ಅಂತೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮತ್ತು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ದೂರರ್ಜಿ ಕೊಟ್ಟಿದ್ದೀನಿ. ಆ ನಂತರದಲ್ಲಿ ಪೊಲೀಸ್ ಆಯುಕ್ತರಿಗೆ ಅರ್ಜಿ ಕೊಟ್ಟಿದ್ದೀನಿ. ತದನಂತರದ ಏನು ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಒಂದು ಕಂಡು ಬಂದ ಮೇಲೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಕೂಡ ನಾನು ದೂರರ್ಜಿ ಕೊಟ್ಟಿದ್ದೀನಿ. CBIಗೆ ನಾನು ಈಗಲೇ ಯಾರಿಗೂ ಕೇಳಿಲ್ಲ ಸರ್. ಯಾಕಂದರೆ ಯಾವ್ದಾರ ಒಂದು ತನಿಖೆ ಸಂಸ್ಥೆ ಮೊದಲು ನಡೆದು ಆ ನಂತರದಲ್ಲಿ ಇದಾಗಲಿ ಅಂತ ನಾನು ಇದು ಮಾಡ್ತಾಯಿದ್ದೀನಿ.